ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮ ಮನೆಯ ವಾಸ್ತು ರೀತಿ ನೋಡಕ್ಕೆ ಹೋದಾಗ ಮನೆಯನ್ನು ಕಟ್ಕೊಂಡಿರೋದಾಗ್ಬೋದು, ಮನೆ ಇರ್ತಕ್ಕಂಥ ಒಂದು 4 ದಿಕ್ಕುಗಳು 4 ಉಪದಿಕ್ಕುಗಳ ಇವನ್ನೆಲ್ಲವನ್ನೂ ಕೂಡ ನಾವು ಸರಿ ಮಾಡಿಕೊಂಡ್ರೂ ಕೂಡ ಮನೆ ಒಳಗಡೆ ನಾವು ವಾಸ ಮಾಡ್ತಕ್ಕಂಥ ಸಮಯದಲ್ಲಿ ದೀಪಾರಾಧನೆ ಮಾಡ್ತೀವಿ, ದೇವ್ರನ್ನ ಇಟ್ಕೋತೀವಿ. ಹಾಗೆ ಮನೆಯಲ್ಲಿ ಭಕ್ತಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋ ಜೊತೆಗೆ ಕೆಲವೊಂದು ವಾಸ್ತು ಸೂಕ್ಷ್ಮಗಳನ್ನು ಕೂಡ ತಂತ್ರಗಳನ್ನು ಕೂಡ ನಾವು ಅನುಸರಿಸ್ಕೊಂಡಿದ್ದೆ ಆದರೆ ಮನೆಯಲ್ಲಿ ಪ್ರಶಾಂತತೆ ಇರುತ್ತೆ, ಸಮೃದ್ಧಿ ಇರುತ್ತೆ, ಶಕ್ತಿ ಇರುತ್ತೆ, ಮಾನಸಿಕ ನೆಮ್ಮದಿ ಇರುತ್ತೆ. ಅಂತಹ ಒಂದು ಸಮೃದ್ಧಿ, ಶಕ್ತಿ, ಮಾನಸಿಕ ನೆಮ್ಮದಿಯನ್ನು ಅದ್ರ ಜೊತೆಗೆ ಪಂಚಭೂತಗಳು, ಮನೆಯಲ್ಲಿ 5 ಭೂತಗಳ ಶಕ್ತಿ ಇರುತ್ತೆ, ಪಂಚಭೂತಗಳ ಶಕ್ತಿ ಇರುತ್ತೆ. ಆ ಪಂಚಭೂತಗಳನ್ನು ಧನಾತ್ಮಕವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಹಲವಾರು ವಿಧಿವಿಧಾನಗಳಲ್ಲಿ ಒಂದು ಗಾಳಿ ಗಂಟೆ. ಇದನ್ನ ಹೆಸರೇ ಎಷ್ಟು ಚೆನ್ನಾಗಿದೆ ನೋಡಿ, ಗಾಳಿ ಗಂಟೆ ಅಂತ ನಾವು ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ ಮುಖ್ಯವಾಗಿ ನಾವು ವಿಂಡ್ ಚೈಮ್ ಅಂತ ಕರಿತೀವಿ. ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಗಮನಿಸಿರ್ತೀವಿ. ಹಿಂದೆ ಕೂಡ ಇತ್ತೀಚೆಗೆ ಕೆಲವು ಮನೆಗಳಲ್ಲಿ ನೋಡ್ತೀವಿ, ಕೆಲವು ಮನೆಗಳಲ್ಲಿ ನೋಡೋದಿಲ್ಲ. ಮನೆಯ ವರಾಂಡಲ್ಲಿರ್ಬೋದು, ಬಾಗಿಲ ಹತ್ತಿರ ಇರ್ಬೋದು, ಹಾಲಲ್ಲಿರ್ಬೋದು, ಒಂದು ಪೈಪುಗಳ ಥರ ಒಂದು 5 ಪೈಪು 6 ಪೈಪ್ ಇರ್ತಕ್ಕಂಥ ಒಂದು ಪೈಪುಗಳ ಥರ ದಾರದಲ್ಲಿ ನೇತು ಹಾಕಿರ್ತಕ್ಕಂಥ ಗಂಟೆಯನ್ನು ನಾವು ನೋಡಿದಾಗ, ಗಾಳಿ ಬಂದಾಗ ಅದು ವಿಧ ವಿಧವಾದ ಒಂದು ಸದ್ದನ್ನು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಇದು ಎಷ್ಟು ಸರಿಯಾಗಿದೆಯಾ, ಇದು ಸೂಕ್ಷ್ಮತೆ ಇದೆಯಾ, ಇದರ ಪ್ರಭಾವ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಕೆ ಹೋದಾಗ ಇದು ಸಾಮಾನ್ಯವಾಗಿ ಕಚೇರಿಗಳಲ್ಲಿ, ವರಾಂಡ ಅಲ್ಲಿ, ಹಾಲ್ನಲ್ಲಿ ಎಲ್ಲ ಹಾಕ್ಕೊಳ್ಳೋದ್ರ ಜೊತೆಗೆ ಇದು ಗಾಳಿ ಬಂದಾಗ ಘಂಟಾನಾದ ಮಾಡ್ತಾ ಇರುತ್ತೆ. ಗಾಳಿ ಬಂದಾಗ ಅದು ಘಂಟಾನಾದ ಮಾಡ್ತಾ ಇರುತ್ತೆ. ವಾಸ್ತು ಪ್ರಕಾರ ನೋಡಿದಾಗ ವಾಸ್ತುಶಾಸ್ತ್ರದಲ್ಲಿ ಒಂದು ಮಾತು ಹೇಳುತ್ತೆ, ಆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಗಾಳಿಯಿಂದ ಈ ರೀತಿ ಸದ್ದು ಮಾಡಿದಾಗ ಅಲ್ಲಿರ್ತಕ್ಕಂಥ ಋಣಾತ್ಮಕ ಶಕ್ತಿಗಳು ಆಚೆ ಹೋಗುತ್ತೆ. ಹಂಗಂಥೇಳಿ ಮನೆಯಲ್ಲೆಲ್ಲ ಅದನ್ನು ಹಾಕ್ಕೊಳ್ಳೋದಲ್ಲ, ಆದರೂ ಮನೆಗೆ ಒಂದೇ ಇರಬೇಕು. ನಾವೇನು ಮಾಡ್ತೀವಿ, ಹಾಲಲ್ಲೊಂದು ಹಾಕಿ, ರೂಮಲ್ಲೊಂದು ಹಾಕಿ, ಬಾಗಿಲ ಹತ್ರ ಒಂದು ಹಾಕಿ, ಇದು ಬೇಕಾಗಿಲ್ಲ. ಮನೆಗೆ ಒಂದು ಗಾಳಿ ಗಂಟೆಯನ್ನು ಹಾಕಿಕೊಂಡಾಗ ಋಣಾತ್ಮಕ ಶಕ್ತಿಗಳನ್ನು ಅದು ಹೊರಗಡೆ ತೆಗೀತಕ್ಕಂಥದ್ದಾಗಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇದರ ಬಗ್ಗೆ ಉಲ್ಲೇಖ ಇದೆ, ವಾಸ್ತುಶಾಸ್ತ್ರದಲ್ಲಿದೆ. ಇನ್ನು ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ ಫೆಂಗ್ಶು ಅಂತ ಹೇಳಿಬಿಟ್ಟು ಒಂದು, ಅದು ಕೂಡ ವಾಸ್ತುಶಾಸ್ತ್ರದ ಜ್ಯೋತಿಷ್ಯ ಶಾಸ್ತ್ರದ ಒಂದು ಭಾಗ ಕೂಡ ಆಗಿರುತ್ತೆ. ವಸ್ತು ರೂಪದಲ್ಲಿ ಅದನ್ನು ನಾವು ಅಳವಡಿಸ್ಕೊಂಡಾಗ ಅದು ಕೂಡ ನಮ್ಮ ಎಲ್ಲೋ ಒಂದು ಕಡೆ ವಿಧಿಯ ಆಟವನ್ನು ಕೂಡ ಬದಲಾಯಿಸ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಫ್ಯಾಂಗ್ಶು ಅಂತ ಹೇಳಿ ಕೂಡ ನಾವು ಅದನ್ನು ಕರಿತೀವಿ. ಈ ವಿಂಡ್ ಚೈಮ್ ಅಥವಾ ಗಾಳಿ ಗಂಟೆಯನ್ನು ನಾವು ಸರಿಯಾದ ದಿಕ್ಕಲ್ಲಿ ಹಾಕಬೇಕು. ಯಾವಾಗಲೂ ಕೂಡ ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ನಾವು ಆ ಪೂರ್ವ ಮತ್ತು ಉತ್ತರದ ಮಧ್ಯ ಭಾಗವನ್ನು ಈಶಾನ್ಯ ಭಾಗದಲ್ಲಿ ಮನೆಯಲ್ಲಿ ಅಳವಡಿಸ್ಕೊಂಡ್ರೆ ಮನೆಗೆ ಧನಾತ್ಮಕ ಶಕ್ತಿಗಳು ಕೂಡ ವೃದ್ಧಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ, ನಕಾರಾತ್ಮಕ ಶಕ್ತಿಗಳು ಆಚೆ ಹೋಗುತ್ತೆ. ಅದರ ಜೊತೆಗೆ ಈ ಒಂದು ನಾವು ಸಾಮಾನ್ಯವಾಗಿ ಈ ಗಾಳಿ ಗಂಟೆಯನ್ನು ಮೆಟಲಲ್ಲಿ ಕೆಲವರು ಮಾಡ್ತಾರೆ, ಕೆಲವರು ವುಡ್ಡಲ್ಲಿ ಮಾಡಿರ್ತಾರೆ, ಕೆಲವರು ಬಿದಿರಿನಿಂದ ಕೂಡ ಮಾಡಿ ಅಲ್ಲಿ ಒಂದು ಸದ್ದು ಬರೋ ಥರ ಕೂಡ ಮಾಡಿರ್ತಾರೆ. ಹಾಗಾಗಿ ಈ ಗಾಳಿ ಗಂಟೆಯನ್ನು ಹಾಸಿಗೆಯ ಪಕ್ಕದಲ್ಲಿ ಇಟ್ಕೋಬಾರ್ದು. ನಾವು ಬೆಡ್ರೂಮಲ್ಲಿ ಯಾವತ್ತೂ ಕೂಡ ಈ ಗಾಳಿ ಗಂಟೆಯನ್ನು ಹಾಕೋಬಾರ್ದು. ವರಂಡಾ ಬಾಲ್ಕನಿಯಲ್ಲಿ ಹಾಕ್ಕೊಂಡಿದ್ರೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲಿ ಇನ್ನೂ ಒಂದು ಹೇಳುತ್ತೆ, ಆ ರಾಡ್ಗಳಂತ ಏನು ಕರಿತೀವಿ, ಆ ಮೆಟಲ್ ರಾಡ್ ಇರ್ಬೋದು ಅಥವಾ ಬಿದಿರಿನ ರಾಡ್ ಇರ್ಬೋದು, ಹಾಗೆಯೇ ಮರದ ರಾಡ್ ಇರ್ಬೋದು, ಅವು ನಮಗೆ ಯಾವಾಗಲೂ ಕೂಡ ಬೆಸ ಸಂಖ್ಯೆಯಲ್ಲಿರಬೇಕು. 3 ಇರಬಹುದು, 5 ಇರ್ಬೋದು, 7 ಇರ್ಬೋದು, 9ರ ಮೇಲೆ ಇರಬಾರ್ದು. ಆ ರೀತಿ ನೋಡೋಕೆ ಹೋದಾಗ ಬೆಸ ಸಂಖ್ಯೆಯಲ್ಲಿ ರಾಡ್ಗಳನ್ನು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಆರೋಗ್ಯ ಸುಧಾರಣೆ ಆಗುತ್ತೆ. ನಾವು ಯಾವಾಗಲೂ ಅಷ್ಟೇ, ಇದೆಲ್ಲ ಕೂಡ ವೈಜ್ಞಾನಿಕವಾಗಲೂ ಕೂಡ ನಮಗೆ ಆರೋಗ್ಯ ಕೆಟ್ಟೋಗಿದೆ ಅಂತ ಕೂತಿರ್ತೀವಿ. ಆ ಸದ್ದು ಬಂದಾಗ ನಮ್ಮ ಮನಸ್ಸನ್ನು ಆ ಕಡೆ ಪರಿವರ್ತನೆ ಮಾಡಿಕೊಂಡಾಗ ನಮ್ಮಲ್ಲೂ ಕೂಡ ಧನಾತ್ಮಕ ಶಕ್ತಿ ಬರುತ್ತೆ. ಹಾಗಾಗಿ ಪ್ರತಿ ವಿಷಯದಲ್ಲೂ ಕೂಡ ಒಂದು ವಿಶೇಷವಾದ ಶಕ್ತಿ ಕೂಡ ಇರುತ್ತೆ. ಈ ಗಾಳಿ ಗಂಟೆ ಅಂತಕ್ಕಂಥದ್ದು ಕೂಡ, ವಿಂಡ್ ಚೈಮ್ ಅಂತಕ್ಕಂಥದ್ದು ಕೂಡ ನಮಗೆ ಒಂದಷ್ಟು ಬದಲಾವಣೆಯನ್ನು ತಂದುಕೊಡ್ತಕ್ಕಂಥ ಯೋಗ ಕೂಡ ವಾಸ್ತುಶಾಸ್ತ್ರದಲ್ಲಿದೆ. ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.